ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಛೇ, ಎಲ್ಲ ನಮ್ ಗ್ರಾಚಾರ. ಹೇಗೂ ನೆಮ್ಮದಿಯಾಗಿದ್ವಿ. ಈಗ ಇದು ಬೇರೆ ಅಲ್ಲ. ಅವಳು ಸಾಯ್ಲೇಬೇಕು ಅಂತಿದ್ರೆ ಅವಳು ಇಲ್ಲಿಗೆ ಯಾಕೆ ಬಂದು ಸಾಯ್ಬೇಕಿತ್ತು? ಏಯ್, ನಿನ್ ಸಂಬಂಧಿಕರು ಅಂತ ಹೇಳ್ತೀಯ? ಮತ್ತೇಕೆ ಹೇಗೆ ಮಾತಾಡ್ತೀಯ? ನೀನೇ ಈ ರೀತಿ ಮಾತಾಡಿದ್ರೆ ಪಾಪ ಮಗು ಗತಿ ಏನೇ? ಅವರಿಲ್ಲಿ ಎಲ್ಲ ಇದ್ರು ಒಂಟಿಯಾಗೇ ಇರ್ತಿದ್ರು. ಆಗ್ಲೇ ನನಗೆ ಏನೋ ಒಂದ್ ರೀತಿ ಅನುಮಾನ ಕಾಡ್ತಿತ್ತು. ಆದ್ರೆ ಅವ್ರ ದುಡ್ಕಿ ಇಂಥ ನಿರ್ಧಾರ ತಗೋತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾಕೆಲ್ರೂ ಒಂದೊಂದ್ ಮಾತಾಡ್ತಿದ್ದೀರಾ? ಪೊಲೀಸರಿಗೊಂದು ಬಾಡಿ ಸಿಕ್ಕಿದೆ ಅಷ್ಟೇ. ಅದು ಅಂಕಿತಾದ್ ಹೌದಾ ಅಲ್ವಾ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ಅದನ್ನ ಕಂಡಿಡಿಬೇಕಂತ ತಾನೇ ನನ್ನ ಕರೆಸ್ತಾ ಇರೋದು. ಅಲ್ಲಿ ಹೋಗಿ ವಿಷಯ ಗೊತ್ತಾಗೋವರೆಗೂ ಎಲ್ರೂ ಒಂದ್ ಸ್ವಲ್ಪ ಸುಮ್ಮನಿದ್ ಬಿಡಿ. ಅಪ್ಪ, ನಾನು ಹೋಗ್ಬಿಟ್ಟು ಬರ್ತೀನಿ. ಅಪ್ಪ, ನಾನು ಬರ್ತೀನಿ. ನಡಿ. ಸಿಸ್ಟರ್, ಹೇಳಿ. ಇಲ್ಲಿ ಭಾಗ್ಯಮ್ಮ ಅಂತ ಅಡ್ಮಿಟ್ ಆಗಿದಾರಲ್ಲ, ಅವ್ರು ಎಲ್ಲಿದ್ದಾರೆ? ರೂಮ್ ನಂಬರ್ 300 ಅಂದ್ಹಾಗೆ ಇಲ್ಲಿ ಮೆಡಿಕಲ್ ಸ್ಟೋರ್ ಎಲ್ಲಿದೆ? ಆಸ್ಪತ್ರೆ ಹೊರಗಡೆ ಲೆಫ್ಟ್ ಸೈಡ್ ಅಲ್ಲಿದೆ. ನೀವು ನೋಡಿಲ್ಲ ಮೇಡಮ್? ಹೌದಲ್ವಾ? ನಾನ್ ಗಮನಿಸ್ಲಿಲ್ಲ. ಸಿಸ್ಟರ್, ತಪ್ಪು ತಿಳ್ಕೊಬೇಡಿ. ಇಲ್ಲಿ ಫ್ರೂಟ್ಸ್ ಅಂಗಡಿ ಅಥವಾ ಎಳ್ನೀರೆಲ್ಲಾದ್ರೂ ಸಿಗುತ್ತಾ? ನಮ್ಮ ಆಸ್ಪತ್ರೆ ಮುಂದೆ ಹೋದ್ರೆ ಸರ್ಕಲ್ ಇದೆ, ಸರ್ಕಲ್ ಅಲ್ಲಿ ಸಿಗುತ್ತೆ. ಸರಿ ಸಿಸ್ಟರ್. ಸರಿ.